ಸುಂದ್ರ ಸುಂದ್ರ ಏನ್ ಹೇಳ್ತಾ ಇದೆಯೋ ಬಿಡಿಸಿ ಹೇಳೋ. ಇಲ್ಲಿ ಅಣ್ಣಂದ್ರು ಅಮ್ಮನ್ನ ಸಾಯಿಸೋದಕ್ಕೆ ಎಲ್ಲ ಕಡೆ ಹುಡುಗನ್ನ ಕಳಿಸ್ತಾ ಇದಾರೆ ಅಕ್ಕ. ಅಣ್ಣ ಏನಾಯ್ತಣ್ಣ? ಯಾಕ್ರಿ ಯಾಕ್ರಿ ಒಳಗ್ ಬಂದ್ಬಿಟ್ರಿ? ಶ್ರೀಕಂಠ, ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಇವತ್ತು ಸಂಜೆ ಅಷ್ಟರಲ್ಲಿ ಆ ಅಮೂಲ್ಯನ ಪತ್ತೆ ಹಚ್ಚಬೇಕು. ಏನ್ ಬಾವ, ಅಮ್ಮನ ಹುಡುಕಿ ಅವಳು ಯಾರ ಜೊತೆ ಹೊರಡೋಗಿದ್ದಾಳೋ ಅವನ್ ಜೊತೆನೆ ಮದ್ವೆ ಮಾಡೋಣ ಅಂತ ಏನಾದ್ರೂ ಯೋಚನೆ ಮಾಡಿದ್ರ? ಅದು ಈ ಜನ್ಮ ಸಾಧ್ಯ ಇಲ್ಲ. ಇವತ್ತು ಅವಳು ಪಾಲ್ಗೆ ನಾನು ಸತ್ತು ಹೋಗ್ಬಿಟ್ಟೆ, ಹಾಗೆ ಅವಳು ನಮ್ಮ ಪಾಲ್ಗೆ ಇರಬಾರ್ದು. ಶ್ರೀಕಂಠ, ನಿನ್ನ ದೊಡ್ಡಪ್ಪ ಏನಾದ್ರು ನಡ್ಸ್ಕೊಡ್ತೀಯಲ್ಲ? ಖಂಡಿತ ನಡ್ಸ್ಕೊಡ್ತೀನಿ ದೊಡ್ಡಪ್ಪ. ಅದೇನಂತ ಹೇಳಿ. ಅಮೂಲ್ಯನ ಸಾಯಿಸ್ಬಿಡು. ಏನು ಮಾತಾಡ್ತಿದ್ಯಾ ಸೂರ್ಯ? ನಿನ್ಗೆ ಹೇಳಿ ಶ್ರೀಕಂಠ, ಕೇಳಿಸ್ಲಿಲ್ವಾ? ಏನ್ ದೊಡ್ಡಪ್ಪ, ಅಮ್ಮನ ಸಾಯಿಸದ? ಹೌದು, ಅವಳು ಬದುಕಿರಬಾರ್ದು. ಮೊದ್ಲು ನಾನು ಹೇಳಿದ ಕೆಲಸ ಮಾಡೋ. ಇಲ್ಲ ದೊಡ್ಡಪ್ಪ, ಅಮೂಲ್ಯ ನನ್ನ ತಂಗಿ, ಅವಳನ್ನ ಸಾಯಿಸ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಹೇಳಿದ ಕೆಲಸ ಮಾಡಲ್ಲ ನೀನು? ನೀವ್ ಏನಾದ್ರೂ ಹೇಳಿ ನಾನ್ ಮಾಡ್ತೀನಿ, ಆದ್ರೆ ಇದು ಸಾಧ್ಯ ಇಲ್ಲ ದೊಡ್ಡಪ್ಪ. ಇದೇ ಕೈಲಿ ಅಮ್ಮನ ಎತ್ತಿ ಆಡ್ಸಿ ದೊಡ್ಡಪ್ಪ, ಈ ಕೈಯಿಂದ ಸಾಯಿಸದ? ಏನಣ್ಣ ಇದೆಲ್ಲ? ಮಮ್ಮು ತಪ್ಪೆ ಮಾಡಿರ್ಬೋದು ಅಂತವನ್ನ ಸಾಯಿಸಿ ಬಿಡೋದ? ಬೇಡಣ, ಬೇಡ. ಕೋಪತ್ತಿಗೆ ಬುದ್ಧಿ ಕೊಡೋದು ಬೇಡಣ. ಸಂದೇಶಿದ್ರು ಏನ್ ಮಾಡ್ಬೇಕು ಅಂತ ನೀನು ಹೇಳ್ಬೇಡ. ಶ್ರೀಕಂಠ, ಈಗಲೇ ನಿಮ್ ಹುಡುಗ ಫೋನ್ ಮಾಡಿ ಅವ್ರನ್ನ ಹುಡುಕಿ ಸಾಯ್ದ ಕೇಳೋ. ಈ ಕೆಲ್ಸ ಆಗತ್ತಾ ಇಲ್ವೋ? ಆಗಲ್ಲ ದೊಡ್ಡಪ್ಪ. ಸರಿ, ನಾನೇ ಸಾಯ್ತೀನಿ. ದೊಡ್ಡಪ್ಪ ಬೇಡ, ನಿಂತ. ನಾನು ಸಾಯಬಾರ್ದು ಅಂದ್ರೆ ಅಮೂಲ್ಯನ್ ಅಷ್ಟೇ. ಅವಳು ಬದುಕಿದ್ರೆ ನಾನೆಂತೂ ಬದುಕಿಲ್ಲ ನೋಡು. ಸಾಕಿ ಕಂಡಿರೋ ಅವಳ ಮೇಲಿರೋ ಮಮಕಾರನ ಬಿಡು. ಅವಳಪ್ಪ ನಾನು ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ನನ್ಗಂತೂ ಇಲ್ಲಿ ಕೈ ಕಾಲೇ ಆಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಅಲ್ಲಿ ಏನ್ ನಡೀತಾ ಇದೆಯೋ ಏನೋ. ಅಲ್ಲವಾ ಕಾರಲ್ಲಿ ವಲ್ಲವಾ? ಮಾ, ಡ್ರೈವರ್ ಊಟಕ್ಕೆ ಹೋಗಿದ್ದಾನಂತೆ ಮಾ, ಇನ್ನೊಂದ್ 5 ನಿಮಿಷ ಬಂದ್ಬಿಡ್ತಾನೆ. ಅಣ್ಣದನ್ನ ನೋಡ್ದೆ, ನಿಜವಾಗ್ಲೂ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಕಣೆ. ಈ ಅಮ್ಮ ಯಾಕೆ ಈ ತರ ಮಾಡಿದ್ಲು? ಅಣ್ಣದ್ರ ಬುದ್ಧಿ ಗೊತ್ತಿದ್ರು ಅವಳು ಯಾಕೆ ಯಾರನ್ನೋ ಪ್ರೀತಿ ಮಾಡ್ಬೇಕಾಗಿತ್ತು? ಈ ವಿಷಯ ತಿಳಿದ್ಮೇಲೆ ಅಣ್ಣನ ಜೀವ ಉಳ್ದಿರತ್ತಾ? ನೀವ್ ಟೆನ್ಷನ್ ಆಗ್ಬೇಡಿ ಅಂತ. ಸರಿ, ನನ್ ಫೋನ್ ಎಲ್ಲಿ? ನಾನ್ ಸುಂದ್ರನ್ ಫೋನ್ ಮಾಡ್ಬೇಕು. ನನ್ ಫೋನ್ ಕೊಡ್ಬೀರಾ? ಹಲೋ ಅಕ್ಕ. ಹಲೋ ಸುಂದ್ರ, ಅಲ್ಲಿ ಏನ್ ನಡೀತಾ ಇದೆಯೋ? ನನ್ನ ಕೈಲಂತೂ ಇಲ್ಲೊಂದು ಕ್ಷಣ ಕೂಡ ಇರಕ್ ಆಗ್ತಾ ಇಲ್ಲ ಸುಂದ್ರ. ನಾವೆಲ್ಲರೂ ಇವಾಗ ಹೊರಡ್ತಾ ಇದೀವಿ. ಸುಂದ್ರ, ಅಣ್ಣಂದ್ರೆ ಹೇಗಿದಾರೋ? ಅವ್ರನ್ನೆಲ್ಲ ನೋಡ್ಬೇಕು ಅನ್ನಿಸ್ತಾ ಇದೆ ಸುಂದ್ರ. ಇಲ್ಲಿ ದೊಡ್ಡ ಅನಾಹುತನೇ ಆಗಂಗಿದೆ ಅಕ್ಕ. ಸುಂದ್ರ ಸುಂದ್ರ ಏನ್ ಹೇಳ್ತಾ ಇದೆಯೋ ಬಿಡಿಸಿ ಹೇಳೋ. ಇಲ್ಲಿ ಅಣ್ಣಂದ್ರು ಅಮ್ಮನ್ನ ಸಾಯಿಸೋದಕ್ಕೆ ಎಲ್ಲ ಕಡೆ ಹುಡುಗನ್ನ ಕಳಿಸ್ತಾ ಇದಾರೆ ಅಕ್ಕ. ಸುಂದ್ರ ಏನು ಹೇಳ್ತಾ ಇದೀಯಾ? ಹೌದಕ್ಕ, ನಿಜನೇ ಹೇಳ್ತಾ ಇದ್ದೀನಿ. ಈಗಷ್ಟೇ ಅಮ್ಮು ಕಣ್ಣಿಗೆ ಕಾಣಿಸಿದ್ರೆ ಅವನ್ನ ಸಾಯಿಸ್ಬಿಡಿ ಅಂತ ಹೇಳಿ ಕಳ್ಸಿದಾರೆ. ನಂಗಂತೂ ತುಂಬಾ ಭಯ ಆಗ್ತಾ ಇದೆ ಅಕ್ಕ, ಕೈ ಕಾಲೇ ಆಡ್ತಾ ಇಲ್ಲ ಅಕ್ಕ. ಸುಂದ್ರ ಏನ್ ಹೇಳ್ತಾ ಇದೀಯ ನೀನು? ಹೋಗಿ ನೀನಾದ್ರೂ ಅಣ್ಣಂಗೆ ಹೇಳಿದ್ರ? ಅಮ್ಮ ನಮ್ ವಂಶದ ಕುಡಿ ಕಣೋ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ನಿರ್ಧಾರ ತಗೋಬೇಡ ಅಂತ ಹೇಳು ಸುಂದ್ರ. ಎಲ್ಲ ಗೊತ್ತಿದ್ದು ನೀನೇ ಹೀಗೆ ಹೇಳ್ತಾ ಇದೆಯಲ್ಲಕ್ಕ. ಅಣ್ಣ ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಅಕ್ಕ. ಅಮ್ಮ ಬುದ್ಧಿ ಹೇಳಿದ್ದಕ್ಕೆ ಅವಳಿಗೆ ಬೈದ್ ಕಳಿಸಿದ. ಇನ್ ನಮ್ಮ ಮಾತು ಕೇಳ್ತಾನ ಹೇಳು?
ಯಾವ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಬಿತ್ತು ಗೊತ್ತಿಲ್ಲ ಅಕ್ಕ. ಬೃಂದಾವನ ತರ ಇದ್ದ ಮನೆ ಸ್ಮಶಾನ ತರ ಆಗಕ್ ಹೋಗಿದೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೀನ್ 30 ವರ್ಷದಿಂದ ಓಡೋಗಿ ಮದುವೆ ಆಗಿದ್ದಾಗ ಅವ್ರು ಇದೇ ಕೆಲಸ ಮಾಡಕ್ ನಿಂತಿದ್ರು. ಆಗ ಅವ್ರನ್ನ ತಡೆಯೋದಕ್ಕೆ ಅಪ್ಪ ಇದ್ರು. ಆದ್ರೆ ಈಗ ಅಮ್ಮ ಕೆಲಸದಿಂದ ಅವ್ರಿಗೆ ಹುಚ್ಚಿಡಿತಾ ಇದೆ ಅಕ್ಕ. ಅವ್ರನ್ನ ತಡೆಯೋದಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ಅಕ್ಕ. ಅಮ್ಮ ಅಪ್ಪಿ ತಪ್ಪಿ ಮನೆಗ್ ಬರ್ದೇ ಇದ್ರೆ ಸಾಕು. ಅವಳೇನಾದ್ರೂ ಬಂದ್ರೆ ಇವ್ರು ಅವಳನ್ನ ಉಳಿಸಲ್ಲ ಅಕ್ಕ, ಉಳಿಸಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಕ್ಕ, ಗೊತ್ತಾಗ್ತಾ ಇಲ್ಲ ಅಕ್ಕ. ಏನಾಯ್ತತೆ? ಹಲೋ ಅಕ್ಕ. ಅಮ್ಮ ಎದ್ದೇಳಮ್ಮ. ನೀರ್ ತಗೊಬನ್ನಿ ಅದಕ್ಕೆ ಬೇಗ. ಅಮ್ಮ 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 ಏನಾಯ್ತಮ್ಮ? ಅದಕ್ಕೆ ಹೇಳಿದ್ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ. ಏನೇ ಇದೆಲ್ಲ? ಅಲ್ಲಿ ನಿಮ್ಮಪ್ಪ ಯಾವ ಊರಲ್ಲಿ ನಿನ್ನ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದಾರೋ ಅದೇ ಊರಲ್ಲಿ ಎಲ್ಲರೆದುರಿಗೆ ಮರ್ಯಾದೆ ಕಳ್ಕೊಂಡು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಲೆ. ಮನೆ ಮಗಳು ಎಲ್ ಹೋದ್ಲು ಅಂತ ಅಮ್ಮ ಅಜ್ಜಿ ಒಂದು ತೊಟ್ಟು ನೀರು ಕುಡಿದೆ ಕಾಯ್ತಾ ಇದಾರಲ್ಲೇ. ನಿಮ್ಮಣ್ಣ ಶ್ರೀಕಂಠು ನನ್ ತಂಗಿ ಎಲ್ ಹೋಗಿದ್ದಾಳೆ ಅಂತ ಬೀದಿ ಬೀದಿ ಅಲಿತಾ ಇದಾರೆ ಅಮ್ಮ. ಏನ್ ಮಾಡ್ಬೇಕು ಸುಂದರ ಸಮಯ ಅಳ್ತಾ ಇದಾರೆ. ಏನಮ್ಮ ಇದೆಲ್ಲ? ಅತ್ತೆ, ನನ್ನಿಂದ ದೊಡ್ಡ ತಪ್ಪಾಗೋಯ್ತು ಅತ್ತೆ. ನನ್ ಕುಟುಂಬದ ಸಂತೋಷನ ನಾನೇ ಬೆಂಕಿಗೆ ಇಟ್ಬಿಟ್ಟೆ ಅತ್ತೆ. ನನ್ ಪ್ರೀತಿಸಿದ ಹುಡ್ಗ ನನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅಪ್ಪ ಅಮ್ಮನ್ ಬಿಟ್ಟು ಅವ್ನ್ ನಂಬ್ಕೊಂಡ್ ಬಂದೆ. ಆದ್ರೆ ಅವನು ನನಗ್ ಗೊತ್ತಿಲ್ಲ ಅಪ್ಪ ಕೊಟ್ಟಿದ್ ಒಡವೆಗಳನ್ನೆಲ್ಲ ತುಂಬ್ಕೊಂಡ್ ಬಂದು ಇಲ್ಲಿಗ್ ಬಂದ್ಮೇಲೆ ನನ್ನ ತಳ್ಳಿ ಆ ಒಡವೆಗಳನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟ. ನಿನಗ್ ನಿಜವಾದ ಪ್ರೀತಿ ಯಾವುದು, ನಾಟಕ ಯಾವುದು ಒಂದು ಗೊತ್ತಾಗಲ್ವೇನೆ? 30 ವರ್ಷಗಳ ಹಿಂದೆ ನಾನು ಮನೆ ಬಿಟ್ಟು ಓಡ್ ಬಂದಿದ್ದೆ. ಆದ್ರೆ ಅವತ್ತು ನಾನ್ ಮಾಡಿರೋ ಆಯ್ಕೆ ಸರಿಯಾಗಿದ್ದಿದ್ರಿಂದಾನೆ ಇವತ್ತು ನನ್ನ ಜೀವನ ಹೀಗಿರೋದು. ಮನೆ ಬಿಟ್ಟು ಓಡ್ ಬರಕ್ ಮುಂಚೆ ಒಂದೇ ಒಂದ್ಸಲ ಈ ವಿಷಯನ ಮನೇಲಿ ಯಾರಿಗಾದ್ರೂ ತಿಳಿಸ್ಬೇಕು ಅಂತ ನಿನಗ್ ಅನ್ಸಿಲ್ವೇನೆ? ಮನೇಲಿ ಹೇಳೋದಿಕ್ ತುಂಬಾ ಭಯ ಆಯ್ತು ಅತ್ತೆ. ಓಡ್ ಬರುವಾಗಿಲ್ದಿರೋ ಭಯ ಹೀಗ್ ಮಾತಾಡೋವಾಗ ಬಂದ್ಬಿಡ್ತಾ? ನಮ್ಮ ಅಣ್ಣಂದ್ರು ನಿನ್ನ ರಾಣಿ ತರ ನೋಡ್ಕೊಂಡಿದಾರಲ್ಲೇ, ಕಡೆ ಪಕ್ಷ ಅವ್ರ ಬಗ್ಗೆನೂ ನಿನ್ಗೆ ಯೋಚನೆ ಬರ್ಲಿಲ್ವಾ? ನೀವು ನಮ್ಮನ್ನ ಕೇಳ್ಬಹುದು, ಅತ್ತೆ ನೀವು ಮನೆ ಬಿಟ್ಟು ಓಡ್ ಬಂದವ್ರೆ ಅಲ್ವಾ ಅಂತ. ಆ ಅನುಭವ ನಮಗಾಗಿರೋದಕ್ಕೆ ನಿಮಗ ಅಂತ ನಾವಿಷ್ಟು ಹೇಳ್ತಿರೋದು. ಬಂದು ನಾನು 30 ವರ್ಷಗಳಾಯ್ತು ಕಣೆ. ಆವತ್ತಿಂದ ಇವತ್ವರೆಗೂ ತವ್ರ ಮನೆಗೆ ಹೋಗದೆ ಇರೋ ಸ್ಥಿತಿಲಿ ನಾನಿದ್ದೀನಿ. ತವ್ರ ಮನೆಯವರು ಕಣ್ಣೆದುರಿಗೆ ಕಾಣಿಸಿದ್ರು, ಅವ್ರ ಹತ್ರ ಮಾತಾಡದೆ ಇರುವಂತ ಜಾಗದಲ್ಲಿ ನಾನಿದ್ದೀನಿ ಅಮ್ಮೋ. ನಮ್ಮ ಅಣ್ಣದ್ರು ಖಂಡಿತ ನಿನ್ನ ಹತ್ರ ಹೇಳಿರ್ತಾರೆ ಕಿರ್ಚಿನ್ ನಾವ್ ಹೇಗೆ ನೋಡ್ಕೊಂಡಿದ್ವಿ, ಅವಳ ಮನೆ ಬಿಟ್ಟು ಹೋದಾಗ ನಮ್ಗೆ ಎಷ್ಟು ಆಘಾತ ಆಗಿತ್ತು ಅಂತ ಹೇಳಿದಾರ ಇಲ್ವಾ ಹೇಳು? ಅದನ್ನೆಲ್ಲ ಒಂದು ಸಲ ನೆನೆಸ್ಕೊಂಡಿದ್ರೆ ಇವತ್ ನೀನು ತಪ್ಪು ಮಾಡ್ತಾ ಇರ್ಲಿಲ್ಲ ಅಮ್ಮೋ. ಸಂಬಂಧಿಕರು ಸ್ನೇಹಿತರು ಅಂತ 1000 ಜನ ಬಂದಿರ್ತಾರೆ. ಅವರೆಲ್ಲ ಈಗ ನಮ್ಮ ಅಣ್ಣಂದಿರ ಬಗ್ಗೆ ಹೇಗ್ ಮಾತಾಡಿರ್ತಾರೆ ಅಂತ ಒಂದು ಸಲನೂ ನೀನು ಯೋಚನೆ ಮಾಡಿಲ್ಲ. ಸ್ವಾರ್ಥಿ ನೀನು. ಬರೀ ನಿನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡ್ಬಿಟ್ಟಿಯಲ್ಲ. ಮನೆಯವ್ರ ಕಣ್ಣಲ್ಲೂ ನೀರ್ ಹಾಕ್ಸಿ ಈಗ ನೀನು ಹೀಗೆ ಅಳ್ತಾ ನಿಂತಿದ್ಯಲ್ಲ, ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಯಾಕೆ ಹೀಗ್ ಮಾಡಿದೆ? ಯಾಕೆ 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 ಬಿಡು ಮೀರಾ, ಇವಳ ಮೇಲೆ ನನಗ್ ಬರ್ತಿರೋ ಕೋಪಕ್ಕೆ ಬೇಕು ಅನ್ನಿಸ್ತಿದೆ. ಅವಳು ಹೊಡಿಬೇಡಿ ನೀವು. ಇವಳು ಮಾಡಿರೋ ಕೆಲ್ಸಕ್ಕೆ ಇವಳ ಹೊಡೆದ ಇನ್ನೇನ್ ಮಾಡ್ಲಿ ಚಿನ್ನು? ಪ್ರೀತಿ ಮಾಡೋದ್ ಮಾಡಿದ್ಲು. ಕಡೆ ಪಕ್ಷ ಒಳ್ಳೆ ಹುಡುಗನಾದ್ರೂ ಪ್ರೀತಿ ಮಾಡಿದ್ರೆ ನಮ್ಮಮ್ಮ ಎಲ್ಲೋ ಸಂತೋಷವಾಗಿದ್ದಾಳೆ ಅಂತ ಸಮಾಧಾನವಾಗಾದ್ರೂ ಇರ್ತಿದ್ವಿ. ಆದ್ರೆ ಇವಳು ಮಾಡಿದ್ದೇನು? 2 ಮನೆಗಳ ಮಧ್ಯೆ ಜಗಳ ಆಗ್ತಿದ್ದಾಗ ನೀನು ಪ್ರತಿ ಸಲ ಬಂದು ನಿಮ್ಮಪ್ಪನ್ ವಹಿಸ್ಕೊಂಡ್ ಮಾತಾಡ್ತಿದ್ದಲ್ಲ, ಆಗ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತೇನೆ? ಅವ್ರಪ್ಪನ ಬಗ್ಗೆ ಅವಳಿಗೆ ಎಷ್ಟು ಕಾಳಜಿ ಅಂತ. ಆದ್ರೆ ಅವೆಲ್ಲ ಸುಳ್ಳು ಕಡೆ. ನಿನಗೆ ಯಾರ ಮೇಲೂ ಕಾಳಜಿ ಇಲ್ಲ, ನೀನೊಬ್ಬ ಸ್ವಾರ್ಥಿ. ಅದಕ್ಕೆ ಇವತ್ತು 2 ಕುಟುಂಬನೂ ಹೀಗೆ ಬೀದಿಗೆ ಬಂದಿರೋದು. ನಿನ್ನ ಜೊತೆ ಎಲ್ಲರ ಜೀವನ ತಂದು ಬೀದಿಗೆ ಬಿಟ್ಬಿಟ್ಟಿಯಲ್ಲೇ. ಅತ್ತೆ, ಏನೇ ಇದ್ರು ರೂಮ್ಗೆ ಹೋಗಿ ಮಾತಾಡೋಣ ಪ್ಲೀಸ್. ಬನ್ನಿ ಅತ್ತೆ, ಬನ್ನಿ ನೀವು.
ಅಮ್ಮ, ಆ ಹುಡುಗ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡು ಅವ್ನ ನಂಬಿ ನೀನೇನಾದ್ರು? ಇಲ್ಲ ಅತ್ತೆ, ಇಲ್ಲ, ನಿಜವಾಗ್ಲೂ ಆತರ ಏನು ಆಗಿಲ್ಲ. ಪ್ಲೀಸ್ ನನ್ನ ನಂಬಿ ಅತ್ತೆ. ಅಳ್ಬೇಡ ನನ್ ಕಂದ, ಅಳ್ಬೇಡ. ನನಗ್ ನಿನ್ ಮೇಲೆ ನಂಬಿಕೆ ಇದೆ. ಆದ್ರೆ ಆ ಹುಡುಗ ಏನಾದ್ರು ನಿನ್ನ ನಂಬಿಸಿ ಮೋಸ ಮಾಡ್ಬಿಟ್ಟ ಅಂತ ಭಯ ಪಟ್ಟೆ ಅಷ್ಟೆ. ಅತ್ತೆ, ನನಗ್ ಏನ್ ಮಾಡ್ಲಿ? ಸಾಯೋಣ ಅಂತ ಅನ್ಕೊಂಡ್ರೆ ಆಗಿಲ್ಲ. ಬದುಕೋಕೆ ಇಷ್ಟನೇ ಇಲ್ಲ. ಅಷ್ಟಕ್ಕೂ ನಾನ್ ಬದುಕಿದ್ದು ಏನ್ ಮಾಡ್ಲಿ ಅತ್ತೆ? ನನ್ನ ಸಾಯಕ್ ಬಿಡಿ ಅತ್ತೆ, ಸತ್ತೋಗ್ತೀನಿ ನಾನು. ನಾನು ಅಪ್ಪ ಅಮ್ಮ ಕೊಟ್ಟಿರೋ ನೋವಿಗೆ, ಮಾಡಿರೋ ಮೋಸಕ್ಕೆ ಸಾವಿರ ಸರಿಯಾದ ಶಿಕ್ಷೆ ಅತ್ತೆ. ಸಾಯ್ತಾಳಂತೆ, ಸಾಯ್ತಾಳೆ. ಅವನನ್ನ ನಂಬ್ಕೊಂಡು ಇಲ್ಲಿವರೆಗೂ ಬರ್ಬೇಕಾದ್ರೆ ತಲೆ ಅವತ್ತು ಎಷ್ಟು ಸಲ ಹೇಳ್ದೆ ಅಮೂಲ್ಯ ನಿನ್ಗೆ ನಾನು? ವಲ್ಲಭ, ಅಮ್ಮು, ನೀನ್ ಸಾಯ್ತೀನಿ ಅಂತೆಲ್ಲ ಹೇಳ್ಬೇಡ. ಮತ್ತೆ ವಾಪಸ್ ಮನೆಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು, ಬಾ ನಮ್ ಜೊತೆ. ನಿನ್ನ ನಿಮ್ ಮನೆಗೆ ಹೋಗ್ಬಿಡ್ತೀವಿ. ಹಬ್ಬಬ್ಬ ಅಂದ್ರೆ ಅವ್ರು ಒಂದ್ಸಲ ಬೈಬೋದು, ಆಮೇಲೆ ನಿನ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವರು ಸುಮ್ನಾಗ್ತಾರೆ. ಅಮ್ಮನ್ನ ಸಾಯಿಸೋದಕ್ಕೆ ಎಲ್ಲ ಕಡೆ ಹುಡುಗನ್ನ ಕಳಿಸ್ತಾ ಇದಾರೆ ಅಕ್ಕ. ಇಲ್ಲ, ಅಮ್ಮ ಮನೆಗೆ ಹೋಗೋದ್ ಬೇಡ. ಯಾಕಮ್ಮ? ಅವಳು ಈ ಸ್ಥಿತಿಲಿ ಮನೆಗೆ ಹೋಗೋದು ಸಾಧ್ಯನೇ ಇಲ್ಲ. ಅಲ್ಲ ಆಂಟಿ, ಹಾಗಂತ ಅಮೂಲ್ಯನ ಇಲ್ಲಿ ಎಷ್ಟು ದಿನ ಅಂತ ಇರ್ಸ್ಕೊಳಕಾಗತ್ತೆ? ಯಾವತ್ತಾದ್ರೂ ಅವಳ ಮನೆಗೆ ಹೋಗ್ಲೇಬೇಕಲ್ವಾ? ಅಕಸ್ಮಾತ್ ಹೋಗಲ್ಲ ಅಂದ್ರೆ ಮತ್ತೇನ್ ಮಾಡೋದ್ ಇವಾಗ?